ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಮನೇಲಿ ಇವತ್ತು ಚಿಕನ್ ಮಾಡ್ತಾಯಿದ್ದೀವಿ. ಅದಕ್ಕೆ ಏನೇನು ಹಾಕಬೇಕು ಅಂತ ಈರುಳ್ಳಿ, ಎಣ್ಣೆ ಹಾಕಿ ಸ್ವಲ್ಪ ಬಾಣಲಿಗೆ, ಆಮೇಲೆ ಈರುಳ್ಳಿ, ಶುಂಠಿ, ಕಾಳುಮೆಣಸು, ಒಂದೆರಡು ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಗೋಡಂಬಿ ಇಷ್ಟನ್ನು ಎಣ್ಣೆಯಲ್ಲಿ ಹುರ್ಕೋಬೇಕು. ಕಾಯಿ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು, ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ಕಾಯಿ ಹಾಕ್ಕೋಬೇಕು. ಇದನ್ನು ಸ್ವಲ್ಪ ಹುರಿಬೇಕು. ಹುರಿದು ಇದನ್ನು ಮಟನ್ ಸಾರು ಪುಡಿ ಇದೆ, ಆ ಪುಡಿ ಹಾಕಿ ಇದು ನಮ್ಮ ಮನೆಯಲ್ಲೇ ಮಾಡಿರೋ ಮಟನ್ ಸಾರು ಪುಡಿ. ಈ ಪುಡಿನ ಸ್ವಲ್ಪ ಹಾಕ್ಕೊಂಡು ಧನಿಯಾ ಪುಡಿ, ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು, ಅಂಗಡಿಯಿಂದ ತರಿಸಲ್ಲ ಪುಡಿನ. ಹುರ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಕಾಯಿ ಜೊತೆ. ಇದು ಪುಡಿ ನಮಗೆ ಎಷ್ಟು ಪುಡಿ ಬೇಕು ಅಷ್ಟು, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಇದು ಮಟನ್ ಸಾರು ಪೌಡ್ರು ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಡ್ರೈ ಆದರೆ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ. ಇದು ಹಸಿ ವಾಸನೆ ಹೋಗೋ ತನಕ ಹುರಿದು ಆರಕ್ಕೆ ಬಿಡಬೇಕು. ಸ್ವಲ್ಪ ಆರಕ್ಕೆ ಬಿಡಬೇಕು. ಇದನ್ನು ಆರಿದ್ಮೇಲೆ ಗ್ರೈಂಡ್ ಮಾಡ್ಕೋಬೇಕು. ಅದೇನು ಹಾಕ್ಬಿಡ, ಬೇಡ, ಅದೆಲ್ಲ ಬೇಡ. ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಈ ಚಿಕನ್ ತೊಳೆದು ಇಟ್ಕೊಂಡು ಚಿಕನ್ ಹಾಕಬೇಕು. ಈರುಳ್ಳಿ ಸ್ವಲ್ಪ ಕೆಂಪಾಗಲಿ. ಚಿಕನ್ ಹಾಕಿ ಅರಿಶಿನ, ರುಚಿಗೆ ಎಷ್ಟು ಬೇಕೋ ಅಷ್ಟು ರುಚಿ ಹಾಕಿ, ಸ್ವಲ್ಪ ಚಿಕನ್ ಎಷ್ಟಿದೆಯೋ ಅದು ಕ್ವಾಂಟಿಟಿ ನೋಡ್ಕೊಂಡು ರುಚಿ ಹಾಕಿ. ನಮ್ಮನೆ ಟೇಸ್ಟು ನೀವು ನೋಡಬೇಕಂದ್ರೆ, ನಮ್ಮ ಪುಡಿ ಬೇಕಂದರೆ
ಮೆಸೇಜ್ ಮಾಡಿ ನಮ್ಮನೆ ಟೇಸ್ಟ್ ನೋಡಿ. ನೀರು ಚೆನ್ನಾಗಿ ಸುಂಡಬೇಕು. ಇದು ಮುಚ್ಚಳ ಹಾಕ್ಬಾರ್ದು, ಮುಚ್ಚಳ ಹಾಕಿದ್ರೆ ಸ್ಮೆಲ್ ಬರುತ್ತೆ. ಅದಕ್ಕೆ ಹಂಗೆ ನೀರು ಸುಂಡಿಸ್ಬೇಕು, ಮುಚ್ಚಳ ತೆಗೆದೆ. ಫುಲ್ಲು ಡ್ರೈ ಆಗಬೇಕು. ಆದಮೇಲೆ ನಾವು ರುಬ್ಬಿರೋ ಮಸಾಲೆನ ಇದ್ರೊಳಗೆ ಹಾಕೋದು. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡಿ. ಚೆನ್ನಾಗಿ ಒಂದು ಸ್ವಲ್ಪ ಕುದ್ದ ಮೇಲೆ ಇದಕ್ಕೆ ಏನು ಸ್ವಲ್ಪ ರುಚಿ ಬೇಕಾ ಏನು ನೋಡಿ ಅನ್ನಕ್ಕೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ, ಚಪಾತಿನೂ ಮಾಡ್ಬೋದು. ಮುಚ್ಚಳ ಹಾಕಿ 2 ವಿಜಿಲ್ ಚೆನ್ನಾಗಿ ಉದ್ದಿರೋದ್ರಿಂದ 1 ವಿಜಿಲೇ ಸಾಕು. 1 ವಿಜಿಲ್ ಬಂದು ಇನ್ನೊಂದು ವಿಜಿಲ್ ಬರೋಷ್ಟೊಳಗೆ ಆಫ್ ಮಾಡಿ. ನೋಡಿ, ಅಂತೂ ಇಂತೂ ನಮ್ಮ ಗ್ರೇವಿ ರೆಡಿ. ನಾನು ಮಾಡಿರೋ ನಾಟಿ ಸ್ಟೈಲ್ ಚಿಕನ್ನ ಟೇಸ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.